ತಕ್ಷಣಕ್ಕೆ ಇನ್ನೇನ್ ಬೈ ಎಲೆಕ್ಷನ್ ಆಗ್ಬೇಕು. ಹೌದು. ಯಾರು ಗೆಲ್ತಾರೆ ಅನ್ಸುತ್ತೆ? ಯಾರು ಗೆಲ್ಲಿಸ್ತಾರೆ ಅಂತಾರೆ, ಈಗ ಒಂದು 25ರಿಂದ 30 ವರ್ಷ ಶಾಮನೂರ್ ಫ್ಯಾಮಿಲಿಯವರು ನಿಂತು ಕೆಲಸ ಮಾಡ್ಬಿಟ್ಟು ಒಂದೊಳ್ಳೆ ಹೆಸರು ಇಟ್ಕೊಂಡಿದ್ದಾರೆ. ಈ ಬೈ ಎಲೆಕ್ಷನ್ ಅಲ್ಲಿ ಅವ್ರ ಫ್ಯಾಮಿಲಿಯವರಿಗೆ ಟಿಕೆಟ್ ಕೊಟ್ರೆ 100% ಗೆಲ್ತಾರೆ, ಅವರೇ ಗೆಲ್ಲೋದು. ಸರ್, ಕುಟುಂಬ ರಾಜಕಾರಣ ಅನ್ನೋದು ತಪ್ಪಲ್ವಾ ಸರ್? ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ವಾ? ಕುಟುಂಬ ರಾಜಕಾರಣ ಅನ್ನೋಕ್ಕಿಂತನೂ ಇಲ್ಲಿ ಮೇಂಟೆನೆನ್ಸ್ ಮಾಡ್ಬಿಟ್ಟು ಇಷ್ಟು ದಿನ ಮೇಂಟೆನೆನ್ಸ್ ಮಾಡ್ಬಿಟ್ಟು ವರ್ಕ್ ಮಾಡಿ ಒಳ್ಳೆ ಒಂದು ಹೆಸರು ಇಟ್ಕೊಂಡು ಅವ್ರನ್ನ ಬಿಟ್ರೆ ಬೇರೆಯವರಿಗೆ ಕೊಟ್ರೆ ಗೆಲ್ಲೋದಕ್ಕೆ ಕಷ್ಟ. ನಂತರದ ಮಹಾ ಎಲೆಕ್ಷನ್ ಅಲ್ಲಿ ಬೇಕಾದ್ರೆ ಬೇರೆ ಯಾರಿಗಾರ ಕೊಡ್ಲಿ, ಈ ಬೈ ಎಲೆಕ್ಷನ್ ಅಲ್ಲಿ ಮಾತ್ರ ಶಾಮನೂರ್ ಫ್ಯಾಮಿಲಿ ಅವರಿಗೆ ಕೊಟ್ರೆ 100% ಗೆಲ್ತಾರೆ. ಅಂದ್ರೆ ಒಂದು ಟಾಕ್ ಇದೆಯಲ್ಲ ಸರ್, ಅಂದ್ರೆ ಶಾಮನೂರ್ ಫ್ಯಾಮಿಲಿಯಲ್ಲಿ ಅಂತ ಅಂದ್ರೆ ಆಲ್ರೆಡಿ ಇವಾಗ MP ಇದಾರೆ, ಒಬ್ರು ಮಿನಿಸ್ಟರ್ ಇದಾರೆ, ಒಬ್ರು MLA ಇದ್ರು, ತೀರ್ಕೊಂಡ್ರು. ಮತ್ತೆ ಅದೇ ಫ್ಯಾಮಿಲಿ ಅಂತಂದ್ರೆ ಎಲ್ಲ ಇವ್ರಿಗೆ ಕೊಟ್ಬಿಟ್ರೆ ನಾವೇನ್ ಮಾಡೋದು ಅಂತ ಸ್ಪೆಷಲಿ ಮುಸ್ಲಿಂ ಸಮುದಾಯದವರು ಕೇಳ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಆಲ್ ಅಂಡ್ ಸೋಲ್ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಕಾಂಗ್ರೆಸ್ ಅಂದ್ರೆ ಶಾಮನೂರ್ ಫ್ಯಾಮಿಲಿ ಅಂದ್ರೆ ಕಾಂಗ್ರೆಸ್. ಅವ್ರನ್ನ ಬಿಟ್ರೆ ಇಷ್ಟೊಂದು ಮ್ಯಾನೇಜ್ ಮಾಡಿ ನಾನ್ ಗೆಲ್ತೀನಿ ಅಂತ ಹೇಳೋ ಧೈರ್ಯ ಬೇರೆ ಯಾರಿಗೂ ಇಲ್ಲ. ಸರಿ, ಈಗ ಶಾಮನೂರ್ ಫ್ಯಾಮಿಲಿಗೆ ಅಂತಾನೆ ಬರೋದಾದ್ರೆ ಅಲ್ಲೂ ಕಾಂಪಿಟೇಷನ್ ಇದೆ, ಯಾರಿಗೆ ಕೊಡ್ಬೇಕು? ಸಮರ್ಥ ಇದ್ದಾರೆ. SS ಮಲ್ಲಿಕಾರ್ಜುನ್ ಸಮರ್ಥವಾಗಿದಾರ, 100% ಸಮರ್ಥವಾಗಿದ್ದಾರೆ. ಅವರಿಗೆ ಇದು ಏನು ನಾವು ಅವರಿಗೆ ಅವಕಾಶ ಕೊಟ್ಟಿಲ್ಲ, ಕೊಟ್ಟ ಮೇಲೆ 100% ಸಮರ್ಥವಾಗಿದ್ದಾರೆ ಅವರು. ಶಾಮನೂರ್ ತಾತ ಸದ್ಯ ಅವ್ರ ಮನ್ಯಾಗ ನಾನು ರೊಟ್ಟಿ ಮಾಡಿ ನಮ್ಮ ಹೌದಾ ಶಾಮನೂರ್ ಶಿವಶಂಕರಪ್ಪ ಅವರು ಗಂಗಮ್ಮ ಗೌರಮ್ಮ ಅವ್ರ ಮೊಮ್ಮಗ ನೀವು ನನ್ನ ಮೊಮ್ಮಗಳ. ಓಕೆ, ಅವ್ರು ಹೋದ್ರು, ಅವರು ಎಲ್ಲರೂ ಹೋದ್ರು. ಗಂಗಮ್ಮ ಗೌರಮ್ಮ ಶಿವಶಂಕರಪ್ಪರು ಕಲ್ಲಪ್ಪರು ಸಿನಿಮಾ ಆಕ್ಟಿಂಗ್ ಮಂದಿ ಬಂದಿತ್ತು. ಮಗಳ ಮದುವೆ ಖರ್ಚಿತ್ತು. ನಾನು ಅವಾಗ ಈಟಿದ್ದೆ, ಈಗ ದಾರಿ ಕಾಣಂಗಿಲ್ಲ. ಮುಂದೆ ಏನ್ ಮಾಡ್ತೀರಿ? ನೀವು ನನ್ನ ಮಗಳಿದ್ದಂಗ ಮೊಮ್ಮಗಳಿದ್ದಂಗ. ಸರಿ, ಈಗ ಶಾಮನೂರ್ ಅಜ್ಜ ತೀರ್ಕೊಂಡ್ರಲ್ಲ, ಹೌದೌದು, ಹೋಗಿದ್ರ ಅಲ್ಲಿ? ದುಡ್ಡು ಅವ್ರದ್ದ ಬರಕತ್ತೈತಿ. 2 ತಿಂಗಳು ಬಂತ? 2 ತಿಂಗಳು ಕೊಟ್ಟಾರ, ಸುಳ್ಳು ಹೇಳಲ್ಲ. ಅವ್ರದ್ದ ಇಷ್ಟ ದಿನ ಭಿಕ್ಷೆ ಬೇಡಿ. ಅವ್ರ ಮನೆ ಕಲ್ಲಪ್ಪರ್ ಅವರು ನಮಗೆ ತುಂಬಾ ಪರಿಚಯ. ಅವರೆಲ್ಲ ಮೊದ್ಲಿನ ಮಂದಿ ಹೋಗ್ಯಾರ. ಈಗಿನ ನೀವು ಹೋದ್ರಲ್ಲ ಮೊಮ್ಮಕ್ಕಳು, ಅವ್ರ ಮೊಮ್ಮಕ್ಕಳು ನೀವು. ಹೌದು, ಅಪ್ಪ ತೀರ್ಕೊಂಡಾಗ ಅಲ್ಲಿ ಮನೆ ಅಲ್ಲೈತಂದ ಹೋಗ್ಬೇಕಂದ ಆಗ್ಲಿಲ್ಲ. ಅವ್ರ ಮನೇಲಿ ರೊಟ್ಟಿ ಮಾಡಿದ್ ನೀವು? ರೊಟ್ಟಿ ಮಾಡಿದ್ದೆ, ಮಜ್ಜಿಗೆ ಕೊಡ್ತೇನೆ. ಮಜ್ಜಿಗೆ ಕೊಡ್ತಿತ್ತು. ಈಗ ಮತ್ತೆ ಎಲೆಕ್ಷನ್ ಆಗ್ತೈತಿ ಆಯ್ತಾ? ಕಾಂಗ್ರೆಸ್ ಗೆಲ್ಬೇಕಾ ಬಿಜೆಪಿ ಗೆಲ್ಬೇಕಾ? ಬಿಜೆಪಿ. ಯಾಕೆ? ಇವರು ಬರ್ಲಿ. ನಿಮ್ಮ ಅಣ್ಣನೋ ನಿಮ್ಮ ಮಾವನೋ ಯಾರು ಇರ್ತಾರ ಅವರು ಬರ್ಲಿ. ನಮ್ಮನೆಯವ್ರು ಯಾರು ಎಲೆಕ್ಷನ್ ನಿಂತಿಲ್ಲ ಬೇ. ಹೌದಾ? ಮತ್ತೆ ಇದು ಎದುರ್ತಲ್ಲ, ಇದು ನ್ಯೂಸ್ ನಾವು ನ್ಯೂಸ್ ಚಾನೆಲ್. ಯಾರಲ್ಲ ನೋಡೋರು ಯಾರು? ದೇವ್ರಿದ್ದಾನೆ. ಇದು ಬೇಕು, ಇದು ಬೇಡ. ಕಾಂಗ್ರೆಸ್ ಇಂದ ಯಾರಿಗೆ ಟಿಕೆಟ್ ಕೊಡ್ಬೇಕು, ಬಿಜೆಪಿ ಇಂದ ಯಾರಿಂದ ಟಿಕೆಟ್ ಕೊಡ್ಬೇಕು? ಯಾರು ಚೆನ್ನಾಗಿ ಸರ್ಕಾರ ನಡೆಸ್ತಾರೆ ಅವ್ರಿಗೆ ಕೊಡ್ತಾರೆ. ನಿಮ್ಗೆ ಇಷ್ಟು ವರ್ಷದಲ್ಲಿ ಯಾರು ಚೆನ್ನಾಗಿ ನಡೆಸಿದ್ದಾರೆ ಅನ್ಸುತ್ತೆ? ಅಜ್ಜ ನಡೆಸಿದ್ದಾರೆ. ಅಜ್ಜ ಇಲ್ಲ, ಈಗ ಮಕ್ಳಿದ್ದಾರೆ. ಮಕ್ಳು ಆಲ್ರೆಡಿ ಒಬ್ರು MP ಇದಾರೆ, ಸೊಸೆ ಮಗ ಮಿನಿಸ್ಟರ್ ಇದಾರೆ. ಸೊಸೆನೇ ಮುಂದೆ ಬರೋದು. ಈಗ ಆಲ್ರೆಡಿ ಮುಂದೆ ಬಂದಾಯ್ತು. ಅವರು ಇನ್ನು ಮುಂದೆ ಬರ್ತಾರೆ. ನೆಕ್ಸ್ಟ್ ಅವ್ರ ಮಗ ಮತ್ತೊಬ್ರು ಇದಾರೆ, ಗಣೇಶ್ ಅಂತ ಇದಾರೆ, ನಿಮ್ಗೆ ಗೊತ್ತಿರ್ಬೇಕು. ಸಮರ್ಥ ಅಂತ ಮೊಮ್ಮಗ ಇದಾರೆ. ಯಾರಿಗ್ ಟಿಕೆಟ್ ಕೊಟ್ರೆ ಒಳ್ಳೇದ್ ಅನ್ಸುತ್ತೆ? ಸೊಸೆಗೆ ಕೊಟ್ರೆ ಒಳ್ಳೇದು. ಸೊಸೆ ಯೋಚನೆ ಮಾಡಿ ಎಲ್ಲ ಮಾಡುದು. ಸೊಸೆಗೆ MP ಇದಾರೆ, ಎಲ್ಲ ಚೆನ್ನಾಗಿಲ್ಲ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳುತ್ತೆ. ಓಕೆ, ಸೊಸೆ ಇಲ್ಲಿಂದ ಮತ್ತೆ ಕಂಟೆಸ್ಟ್ ಮಾಡ್ಬೇಕು. 1,13,000 ಪುರುಷ, 1,17,000 ಮಹಿಳಾ ಮತದಾರರು ಇರುವಂತಹ ಕ್ಷೇತ್ರ ಅಂತಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಶಾಮನೂರ್ ಶಿವಶಂಕರಪ್ಪನವರು ರೀಸೆಂಟ್ಲಿ ತೀರ್ಕೊಂಡಿರೋದ್ರಿಂದ ಇನ್ನೇನು ಬೈ ಎಲೆಕ್ಷನ್ ಅನೌನ್ಸ್ ಆಗಬೇಕಾಗಿದೆ. ಬಸ್ ಸ್ಟ್ಯಾಂಡ್ನಲ್ಲಿ ನಾನಿದ್ದೀನಿ. ಜನ ಏನು ಮಾತಾಡ್ತಾರೆ, ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಬಯಸ್ತಾರೆ, ಅದು ಕಾಂಗ್ರೆಸ್ಸಿಂದ ಆಗಿರ್ಬೋದು, ಬಿಜೆಪಿಯಿಂದ ಆಗಿರ್ಬೋದು, ಅಥವಾ ಇಂಡಿಪೆಂಡೆಂಟೇ ಆಗಿರ್ಬೋದು, ಕೇಳ್ತಾ ಹೋಗೋಣ ಬನ್ನಿ. ಯಾರ ಕಡೆ ನೀವು? ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ ಮೇಡಮ್. ಕಾಂಗ್ರೆಸ್. ಯಾರಿಗೆ ಟಿಕೆಟ್ ಕೊಡ್ತಾರೆ? ಯಾರಿಗೆ ಟಿಕೆಟ್ ಕೊಡ್ಬೇಕು? ಹೌದಾ? ಓಕೆ, ಸಮರ್ಥ ಅವರಿಗೆ. ಅಲ್ಲ ಸರ್, ಅವ್ರ ಮಗ ಈಗ
ಶಿವಶಂಕರಪ್ಪನವರ ಮಗ ಮಿನಿಸ್ಟರ್, ಹೌದು ಮೇಡಮ್. ಅವರ ಹೆಂಡತಿ MP, ಹೌದು ಮೇಡಮ್. ಮಗನಿಗೆ ಮತ್ತೆ ಟಿಕೆಟ್ ಕೊಟ್ರು ಅಂತಂದ್ರೆ ಬೇರೆಯವ್ರಿಗೆ ಅವಕಾಶ ವಂಚಿತರಾಗಲ್ವಾ? ಬೇರೆ ಇಲ್ಲ ಮೇಡಮ್, ಅಂತಾರೆ ಯಾರಿದಾರೆ ಮೇಡಮ್? ಯಾರು ಇಲ್ಲ ಇಲ್ಲ ಮೇಡಮ್. ಏನಂತೀರಿ ಸರ್? ಯಾರಿಲ್ಲ, ಅವ್ರು ಬಿಟ್ರೆ ಯಾರಿಲ್ಲ, ಯಾರು ಇಲ್ವಾ? ಅವ್ರು ಬಿಟ್ರೆ ಯಾರಿಲ್ಲ ಇಲ್ಲಿ. ನಿಮ್ ಸಮುದಾಯದವರು ಇದಾರಲ್ಲ, ಟಿಕೆಟ್ ಕೇಳ್ತಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ತಪ್ಪು ಹೇಳಿದ್ರೆ ನಮ್ಮ ಜನ ಓಟ್ ಕೊಡಲ್ಲ ಬಿಡಮ್ಮ. ಹೌದಾ? ಯಾರಿಗೂ ಕೊಡಲ್ರಿ ಕಾಂಗ್ರೆಸ್. ನಮ್ಮ ಮುಸ್ಲಿಮ್ಸ್ನರಿಗೆ ಓಟ್ ಯಾರು ಕೊಡಲ್ಲ. ಕೊಡಲ್ಲ? ಇಲ್ಲ ಇಲ್ಲ ಇಲ್ಲ, ಯಾರಿಗೂ ಕೊಡಲ್ಲ. ಕೊಡಲ್ಲ. ನಾ ಈಗ ಅಲ್ಲಿ ಹೋಗಿದ್ದೆ ಮಂಡಕ್ಕಿ ಬಟ್ಟಿಗ, ಈ ಸಲ ಪಾಠ ಕಲಿಸ್ತೀವಿ ಅಂತಿದ್ರು ಜನ. ಇಲ್ಲ ಇಲ್ಲ, ಅಲ್ಲ ಸುಳ್ಳು, ಅದು ಸುಳ್ಳು ಎಲ್ಲ ದುಡ್ಡು ಸುಳ್ಳು. ಹೊಡ್ಯಾಕ್ ಹಂಗ್ ಮಾಡ್ತಾರೆ. ಯಾರು ಬಿಟ್ಕೊಡಲ್ಲ, ಯಾರು ಬಿಟ್ಕೊಡಲ್ಲ. ಕಾಂಗ್ರೆಸ್ ಯಾರು ಬಿಟ್ಕೊಡಲ್ಲ. ಅಂದ್ರೆ ಕಾಂಗ್ರೆಸ್ ಅಂದ್ರೆ SS ಕುಟುಂಬನೇ SS ಮಲ್ಲಿಕಾರ್ಜುನ ಫಿಕ್ಸ್ ಆಗ್ಬಿಟ್ಟಿರಿ. ಆಯ್ತು, ಈಗ SS ಕುಟುಂಬ ಅಂತಾನೆ ತಗೊಂಡ್ರೆ ಅಲ್ಲಿ ಗಣೇಶ್ ಅವ್ರು ಇದಾರಲ್ಲ, ಪಾಪ ಅವ್ರೇನ್ ಮಾಡಿದಾರೆ? ಯಾರು ಈ ಕಡೆ ಯಾರು ಬರಲ್ಲ, ಅವ್ರು ಬಿಟ್ರೆ ಯಾರು ಬರಲ್ಲ ಇಲ್ಲಿ. ಅವ್ರ ಕಮಿಷನ್ ಬರ್ಬೋದು ಮೇಡಮ್, ಹೇಳಕ್ಕಾಗಲ್ಲ. ನಾವು ಇದ್ದೇ ಸುಮ್ಮನೆ ಇದು ಮಾಡೋದು ಎಲ್ಲ ಒಂದೇ. ಅವರು ಅವರೆಲ್ಲ ಒಂದೇ ಅಲ್ಲ, ಎಲ್ರು ಒಂದೇ. ಅವರೆಲ್ಲ ಒಂದೇ ಮೇಡಮ್. ಯಾರಿಗ್ ಟಿಕೆಟ್ ಕೊಟ್ರು ಓಕೆ. ಏನ್ ಬಿಜೆಪಿ ಓಟ್ ಹಾಕ್ಬೇಕ್ರಿ. ನರೇಂದ್ರ ಮೋದಿ ನೋಡಿ ಬಿಜೆಪಿ ಎಲ್ಲಾರು ಓಟ್ ಹಾಕ್ಬೇಕು. ಹಾಕ್ಬೇಕು? ಇಲ್ಲಿ ಫಿಕ್ಸ್ ಆಗ್ಬಿಟ್ಟ, ಯಾರು ಕೊಡಲೇ ಇಲ್ಲ ಅಂತ. ಬಿಜೆಪಿ ಅಂದ್ರೆ ಎಲ್ಲಾರು ಅನುಸರಿಸ್ಕೊಂಡು ಹೋಗ್ತಾರೆ. ರೇಚನ ರೆಕಾರ್ಡ್ ಆಡು ರವಿಚಂದ್ರನ್ ರೆಕಾರ್ಡ್ ಹಾಡು ನಿಮ್ಗೆ ಇಷ್ಟನಾ? ಹಾಡಿ, ಮತ್ತೆ ಹಾಡಿ. ನೀನು ಹಾಡು, ಆಮೇಲೆ ನಾನು ಹೇಳ್ತೀನಿ. ನಾನು ಹಾಡ್ಬೇಕಾ? ನಾನು ರವಿಚಂದ್ರನ್ ಹಾಡು ಹಾಡ್ಬೇಕಾ? ನಂಗೆ ಹಾಡಾಡಕ್ ಬರಲ್ಲ ಅಂಕಲ್, ನೀವ್ ಮಾಡ್ರಿ. ನಿಮ್ ನೋಡಿ ನಾನು ಹಾಡ್ತೀನಿ. ಏನ್ ಹೆಸರು? ಏನ್ ಹೆಸರು? ಹಳ್ಳಿ ಮೇಸ್ಟ್ರದ್ದು ರೆಕಾರ್ಡ್ ಆಡು. ಹಳ್ಳಿ ಮೇಸ್ಟ್ರೇ ಪಾಠ ಮಾಡಿ ಬನ್ನಿ.